ನೀವು ಬಳಸುವಂತಹ ಹೆಲ್ಮೆಟ್ ಕೂಡ ಎಕ್ಸ್ಪೈರ್ ಆಗುತ್ತಾ? ನಾವೆಲ್ಲ ತಿನ್ನೋ ಕಲ್ಲಂಗಡಿಯನ್ನ ಕೆಮಿಕಲ್ ಬಳಸಿ ಕೆಂಪಾಗಿಸಿರ್ತಾರೆ. ಅದನ್ನ ಕಂಡುಹಿಡಿಯೋದು ಹೇಗೆ? ಪಕ್ಷಿಗಳೆಲ್ಲ ಸೇರಿ ಮಿಷಿನ್ ಗನ್ ಇಟ್ಟುಕೊಂಡಿದ್ದ ಸೈನಿಕರನ್ನ ಸೋಲಿಸಿದ ಕಥೆ ನಿಮಗೆ ಗೊತ್ತಾ? ಭೂಮಿಯ ಮೇಲಿನ ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಫ್ಯಾಕ್ಟ್ ನಂಬರ್ 1, ನೀವು ಬಳಸುವಂತಹ ಆಹಾರ ಪದಾರ್ಥಗಳು, ಮೆಡಿಸಿನ್ಗಳು ಎಕ್ಸ್ಪೈರ್ ಡೇಟ್ ಹೊಂದಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆದ್ರೆ ನೀವು ಬಳಸುವ ಹೆಲ್ಮೆಟ್ ಕೂಡ ಎಕ್ಸ್ಪೈರ್ ಆಗುತ್ತೆ ಅಂದ್ರೆ ನಂಬೋಕಾಗುತ್ತಾ? ಹೌದು, ನಿಮ್ಮ ಹೆಲ್ಮೆಟ್ ಅನ್ನ ತುಂಬಾ ವರ್ಷ ಬಳಸಿದ್ರೆ ಅದರಲ್ಲಿರುವಂತಹ EPS ಫೋಮ್ ಹಾಳಾಗುತ್ತೆ. ಇದರಿಂದ ಹೊರಗಿನಿಂದ ಹೆಲ್ಮೆಟ್ ಚೆನ್ನಾಗಿದೆ ಅನ್ಸಿದ್ರೂ ಕೂಡ ಒಳಗೆ ವೀಕ್ ಆಗಿರುತ್ತೆ. ಒಂದು ವೇಳೆ ಆಕ್ಸಿಡೆಂಟ್ ಆದ್ರೆ ಹೆಲ್ಮೆಟ್ ಯೂಸ್ಲೆಸ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಹೆಲ್ಮೆಟ್ ನೊಳಗಿರುವ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಧಾರದ ಮೇಲೆ ಕನಿಷ್ಠ ಪ್ರತಿ 5 ವರ್ಷಕ್ಕೊಮ್ಮೆ ನೀವು ಹೆಲ್ಮೆಟ್ ಬದಲಾಯಿಸಬೇಕು ಅಂತ ವರದಿಗಳು ಹೇಳುತ್ತೆ. ಫ್ಯಾಕ್ಟ್ ನಂಬರ್ 2, ಸಾಮಾನ್ಯವಾಗಿ ನಾವು ಕಲ್ಲಂಗಡಿಯನ್ನ ತೆಗೆದುಕೊಳ್ಳುವಾಗ ಅದರ ಬಣ್ಣವನ್ನ ಪರೀಕ್ಷೆ ಮಾಡಿಸುತ್ತೇವೆ. ಆದ್ರೆ ನಿಮಗೆ ಗೊತ್ತಾ, ಆ ಬಣ್ಣ ಕೂಡ ಕೃತಕವಾಗಿರಬಹುದು. ಕೆಲವು ವ್ಯಾಪಾರಿಗಳು ಕಲ್ಲಂಗಡಿಯನ್ನ ಹೆಚ್ಚಾಗಿ ಕೆಂಪು ಬಣ್ಣ ಕಾಣುವಂತೆ ಮಾಡುವುದಕ್ಕಾಗಿ ಕೆಮಿಕಲ್ ಡೈಸ್ಗಳನ್ನ ಇಂಜೆಕ್ಷನ್ಗಳ ಮೂಲಕ ಸೇರಿಸುತ್ತಾರೆ. ಇದು ನಿಮಗೆ ಅಜೀರ್ಣತೆ, ಅಲರ್ಜಿ ಹಾಗೆ ಕೆಲವು ಗಂಟಲಿನ ಸಮಸ್ಯೆಗಳನ್ನ ಉಂಟು ಮಾಡುವ ಮೂಲಕ ಸ್ಲೋ ಪಾಯ್ಸನ್ ರೀತಿ ಕೆಲಸ ಮಾಡುತ್ತೆ. ಹೀಗಾಗಿ ಮುಂದಿನ ಬಾರಿ ಕಲ್ಲಂಗಡಿ ತಂದಾಗ ಒಂದು ಟಿಶ್ಯೂ ಅಥವಾ ಹತ್ತಿಯನ್ನ ಬಳಸಿ ಒತ್ತಿ ಹಿಡಿಯಿರಿ. ಅದು ಬಹಳವಾಗಿ ಕೆಂಪಾದರೆ ಅದರೊಳಗೆ ಡೈಸ್ ಇರುವ ಸಾಧ್ಯತೆ ಇರುತ್ತೆ. ಇದಲ್ಲದೆ ಒಂದು ಗ್ಲಾಸ್ ನೀರಿನೊಳಗೆ ಕಲ್ಲಂಗಡಿಯನ್ನ ಹಾಕಿ ಅದು ಬೇಗ ಕೆಂಪಾದರೆ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬಹುದು. ಈ ಟೆಸ್ಟುಗಳು 100% ಖಚಿತವಲ್ಲ, ಆದರೆ ಅನುಮಾನ ಪರಿಹರಿಸುವುದಕ್ಕೆ ಸಹಾಯ ಮಾಡುತ್ತವೆ. ಆಸೆಗಾಗಿ ತಿನ್ನುವುದಕ್ಕಿಂತ ಅನುಮಾನ ಬಂದರೆ ತಿನ್ನದೇ ಬಿಡೋದು ಉತ್ತಮ. ಫ್ಯಾಕ್ಟ್ ನಂಬರ್ 3, ನೀವು ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿ ಯಾವುದೋ ಕೆಲಸದ ಕಾರಣದಿಂದ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಹಣ ಲಾಸ್ ಮಾಡ್ಕೊಂಡಿರಬಹುದು. ಆದ್ರೆ ಈಗ ಚಿಂತೆ ಇಲ್ಲ, ಯಾಕಂದ್ರೆ ಭಾರತೀಯ ರೈಲ್ವೆ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಇದರ ಪ್ರಕಾರ ನೀವು ಪ್ರಯಾಣ ಮಾಡೋದಕ್ಕೆ ಆಗದೇ ಇದ್ರೆ ನಿಮ್ಮ ಕುಟುಂಬ ಸದಸ್ಯರಿಗೆ ಆ ಟಿಕೆಟ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ರೈಲು ಹೊರಡುವ 24 ಗಂಟೆ ಮುಂಚೆ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ನಿಮ್ಮ ಟಿಕೆಟ್ ಮತ್ತು ನಿಮ್ಮ ಕುಟುಂಬ ಸದಸ್ಯರ ID ಪ್ರೂಫ್ ಹಾಗೂ ಅವರು ನಿಮ್ಮ ಕುಟುಂಬಕ್ಕೆ ಸೇರಿದವರು ಎಂಬುದಕ್ಕೆ ಒಂದು ದಾಖಲೆಯನ್ನು ತೆಗೆದುಕೊಂಡು ಹೋಗಿ ಮನವಿ ನೀಡಿದರೆ ಟಿಕೆಟ್ ಟ್ರಾನ್ಸ್ಫರ್ ಆಗುತ್ತೆ. ಇದರಿಂದ ನಿಮ್ಮ ತಂದೆ, ತಾಯಿ, ಸಹೋದರ, ಸಹೋದರಿ, ಗಂಡ, ಹೆಂಡತಿ, ಮಗ, ಮಗಳು ಯಾರಾದರೂ ಆ ಟಿಕೆಟ್ನಲ್ಲಿ ಜರ್ನಿ ಮಾಡಬಹುದು. ಫ್ಯಾಕ್ಟ್ ನಂಬರ್ 4, ಪಕ್ಷಿಗಳು ಒಂದು ಮಿಷಿನ್ ಗನ್ ಹೊಂದಿರುವ ಸೇನೆಯನ್ನ ಸೋಲಿಸಿದ ಕಥೆ ನಿಮಗೆ ಗೊತ್ತಾ? ಪ್ರಪಂಚದ ಅತಿ ವಿಚಿತ್ರವಾದ ಯುದ್ಧಗಳಲ್ಲಿ ಆಸ್ಟ್ರೇಲಿಯಾ ಆರ್ಮಿ ಮತ್ತು ಈಮು ಪಕ್ಷಿಗಳ ನಡುವಿನ ಯುದ್ಧ ಕೂಡ ಒಂದು. 1932ರಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಸಾವಿರಾರು ಈಮು ಬರ್ಡ್ಸ್ ರೈತರ ಬೆಳೆಗಳನ್ನು ಹಾಳು ಮಾಡುತ್ತಿದ್ದವು. ಇದರಿಂದ ಬೇಸತ್ತಂತ ಸರ್ಕಾರ ಸೇನೆಯನ್ನು ಕಳುಹಿಸಿ ಕೊಲ್ಲುವುದಕ್ಕೆ ಆದೇಶ ನೀಡುತ್ತೆ. ಸೈನಿಕರು ಮಿಷಿನ್ ಗನ್ಗಳನ್ನು ಬಳಸಿ ಈಮುಗಳನ್ನು ಹೊಡೆಯಲು ಪ್ರಯತ್ನಿಸಿದರು. ಆದರೆ ಈಮುಗಳು ತುಂಬಾ ವೇಗವಾಗಿ ಮತ್ತು ಗುಂಪುಗಳಲ್ಲಿ ಚದುರಿ ಓಡುತ್ತಿದ್ದವು. ಸಾವಿರಾರು ಗುಂಡುಗಳನ್ನು ಹಾರಿಸಿದರೂ ತುಂಬಾ ಕಡಿಮೆ ಈಮುಗಳು ಮಾತ್ರ ಸತ್ತವು. ಕೊನೆಗೆ ಸೇನೆ ಈ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಸೋತು ಹಿಂತಿರುಗಿತ್ತು. ಹೀಗಾಗಿ ಈಮು ಬರ್ಡ್ಸ್ ಈ ಯುದ್ಧವನ್ನ ಗೆದ್ದಿದ್ವು. ಫ್ಯಾಕ್ಟ್ ನಂಬರ್ 5, ಭೂಮಿಯಲ್ಲಿನ ಅತಿ ದೊಡ್ಡ ಹಾವು ಆನಕೊಂಡಾ ಅಂತ ತಿಳ್ಕೊಂಡಿದ್ದೆ, ಅದು ಖಂಡಿತ ಸತ್ಯ ಅಲ್ಲ. ಸುಮಾರು 60 ಮಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ ಡೈನೋಸಾರ್ಗಳು ನಾಶವಾದ ನಂತರ ಕೊಲಂಬಿಯಾದಲ್ಲಿ ಟೈಟಾನೋಬೋವಾ ಅನ್ನುವಂತಹ ಹಾವು ಇತ್ತು. ಸುಮಾರು 40-50 ಅಡಿ ಉದ್ದ ಮತ್ತು 1000 ಕೆಜಿ ತೂಕ ಇದ್ದಂತಹ ಟೈಟಾನೋಬೋವಾ ದೊಡ್ಡ ದೊಡ್ಡ ಮೊಸಳೆಗಳು, ಮೀನುಗಳನ್ನು ತಿಂದು ಜೀವಿಸುತ್ತಿತ್ತು. ಅದು ಬದುಕೋದಕ್ಕೆ ಹೆಚ್ಚಿನ ತಾಪಮಾನದ ಅವಶ್ಯಕತೆ ಇತ್ತು. ಆದರೆ ಕ್ರಮೇಣ ತಾಪಮಾನ ಕಡಿಮೆಯಾದ್ದರಿಂದ ಅದು ಸಾವನ್ನಪ್ಪಿದೆ ಅಂತ ಹೇಳಲಾಗುತ್ತೆ. 2009ರಲ್ಲಿ ವಿಜ್ಞಾನಿಗಳು ಅದರ ಮೂಳೆಗಳನ್ನ ಪತ್ತೆ ಹಚ್ಚಿ ಅಧ್ಯಯನ ನಡೆಸುತ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 6, ರಾಮಾಯಣ ಸಂದರ್ಭದಲ್ಲಿ ರಾಮನ ಹೆಸರು ಬರೆದ ನಂತರ ಕಲ್ಲುಗಳು ಮುಳುಗದೆ ರಾಮ ಸೇತುವೆ ಕಟ್ಟಿದ ವಿಚಾರ ನಿಮಗೆ ಗೊತ್ತಿರುತ್ತೆ. ಇದೇ ರೀತಿ ತೇಲುವ ಇಟ್ಟಿಗೆಗಳನ್ನ ಬಳಸಿ ದೇವಾಲಯ ಕಟ್ಟಿದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಹೌದು, ತೆಲಂಗಾಣದ ರಾಮಪ್ಪ ದೇವಾಲಯವನ್ನ ತೇಲುವ ಇಟ್ಟಿಗೆಗಳನ್ನ ಬಳಸಿ ಕಟ್ಟಲಾಗಿದೆ. ಸಾವಿರಾರು ವರ್ಷಗಳ ಹಿಂದೆಯೇ ಈ ಇಟ್ಟಿಗೆಗಳನ್ನ ಹುಲ್ಲು ಮತ್ತು ಸಸ್ಯಗಳನ್ನ ಬಳಸಿ ತಯಾರಿಸಿದ್ದರಿಂದ ಅವನ್ನು ಬೇಯಿಸುವಾಗ ಸುಟ್ಟು ಇಟ್ಟಿಗೆಯೊಳಗೆ ಚಿಕ್ಕ ಚಿಕ್ಕ ರಂಧ್ರಗಳು ಉಂಟಾಗುತ್ತವೆ. ಈ ರಂಧ್ರಗಳ ಕಾರಣದಿಂದಾಗಿ ಇಟ್ಟಿಗೆಗಳು ನೀರಿನಲ್ಲಿ ತೇಲುತ್ತೆ. ಇದು ಕಾಕತೀಯ ರಾಜರ ತಂತ್ರಜ್ಞಾನದ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು. ಭೂಕಂಪಗಳಿಂದ ದೇವಾಲಯ ರಕ್ಷಿಸೋದಕ್ಕಾಗಿ ಈ ತಂತ್ರಜ್ಞಾನವನ್ನ ಬಳಸಲಾಗಿತ್ತು. ಫ್ಯಾಕ್ಟ್ ನಂಬರ್ 7, ಮನುಷ್ಯನಿಗೆ ಒಂದು ಹೃದಯ ಇರುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, ಈ ಜೀವಿಗೆ ಒಂದಲ್ಲ ಎರಡಲ್ಲ ಒಟ್ಟು 3 ಹೃದಯ ಇರುತ್ತೆ. ಸಾಗರಗಳಲ್ಲಿ ಬದುಕುವ ಜಲಚರ ಜೀವಿ ಆಕ್ಟೋಪಸ್ಗೆ 3 ಹೃದಯ ಇರುತ್ತೆ. ಅದರಲ್ಲಿ ಒಂದು ಹೃದಯ ಬಾಡಿಗೆ ಬ್ಲಡ್ ಪಂಪ್ ಮಾಡುತ್ತೆ ಮತ್ತು ಇನ್ನೆರಡು ಹೃದಯಗಳು ಉಸಿರಾಟಕ್ಕೆ ಬ್ಲಡ್ ಸಪ್ಲೈ ಮಾಡ್ತವೆ. ಆದ್ರೆ ಆಕ್ಟೋಪಸ್ ಸ್ವಿಮ್ ಮಾಡಿದಾಗ ಈ 2 ಹೃದಯಗಳು ಆಲ್ಮೋಸ್ಟ್ ಕೆಲಸ ನಿಲ್ಲಿಸ್ಬಿಡುತ್ತೆ. ಹಾಗಾಗಿ ಆಕ್ಟೋಪಸ್ ಬೇಗ ಟಯರ್ಡ್ ಆಗುತ್ತದೆ. ಅದಕ್ಕೆ ಆಕ್ಟೋಪಸ್ ಹೆಚ್ಚು ಸಮಯ ಸ್ವಿಮ್ಮಿಂಗ್ ಅವಾಯ್ಡ್ ಮಾಡಿ ನೆಲದ ಮೇಲೆ ಹಾದು ಹೋಗುತ್ತದೆ. ಫ್ಯಾಕ್ಟ್ ನಂಬರ್ 8, ಇರುವೆ ತನ್ನ ದೇಹದ ಭಾರಕ್ಕಿಂತ 50% ಹೆಚ್ಚು
ಹೆಚ್ಚಿನ ಭಾರವನ್ನ ಎತ್ತುತ್ತದೆ ಅನ್ನೋ ಕುತೂಹಲಕಾರಿ ವಿಚಾರ ನಿಮಗೆ ಗೊತ್ತಾ? ಸಾಮಾನ್ಯವಾಗಿ ಇರುವೆ 5 ಮಿಲಿಗ್ರಾಂನಷ್ಟು ಭಾರವಿದ್ದರೆ ಅದರ 50% ಹೆಚ್ಚು ಅಂದರೆ 250 ಮಿಲಿಗ್ರಾಂ ತೂಕವನ್ನ ಎತ್ತುವ ಶಕ್ತಿಯನ್ನ ಹೊಂದಿರುತ್ತೆ. ಈ ರೀತಿಯ ಮಸಲ್ ಸ್ಟ್ರೆಂತ್ ಮನುಷ್ಯನಿಗಿದ್ದಿದ್ರೆ 60 ಕೆಜಿ ಇರುವ ಮನುಷ್ಯ 3000 ಕೆಜಿ ತೂಕ ಎತ್ತಬಹುದಾಗಿತ್ತು. ಆದರೆ ಎಲ್ಲ ಇರುವೆಗಳು ಇದೇ ತೂಕ ಎತ್ತೋದಿಲ್ಲ. ಕೆಲವು ಇರುವೆಗಳು ಮಾತ್ರ ಈ ರೀತಿಯ ಶಕ್ತಿಯಿಂದಿರುತ್ತೆ. ಫ್ಯಾಕ್ಟ್ ನಂಬರ್ 9. ನಮ್ಮ ನಾಲಿಗೆಯಲ್ಲಿರುವಂತಹ ಟೇಸ್ಟ್ ಬಡ್ಸ್ ನ ಆಯಸ್ಸು ಎಷ್ಟು ಗೊತ್ತಾ? ನಾವು ನಾಲಿಗೆಯಿಂದ ಸಿಹಿ, ಖಾರ, ಹುಳಿ, ಉಪ್ಪು ಹೀಗೆ ರುಚಿಯನ್ನ ಗುರುತಿಸೋದಕ್ಕೆ ಕಾರಣ ನಾಲಿಗೆಯಲ್ಲಿರುವ ಟೇಸ್ಟ್ ಬಡ್ಸ್. ಆದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಟೇಸ್ಟ್ ಬಡ್ಸ್ ಸುಮಾರು 10 ರಿಂದ 14 ದಿನ ಮಾತ್ರ ಬದುಕುತ್ತವೆ. ನಂತರ ಅವು ನ್ಯಾಚುರಲ್ ಆಗಿ ಡೆಡ್ ಆಗಿ ಹೊಸ ಟೇಸ್ಟ್ ಬಡ್ಸ್ ರೀಪ್ಲೇಸ್ ಆಗ್ತವೆ. ಇದಕ್ಕೆ ಕಾರಣ ನಾವು ಪ್ರತಿದಿನ ಬಿಸಿ ಊಟ, ಖಾರವಾದ ಊಟ, ಅಜೀರ್ಣ ಊಟಗಳ ಮೂಲಕ ನಾಲಿಗೆಯನ್ನ ಕನ್ಫ್ಯೂಸ್ ಮಾಡೋದು. ಫ್ಯಾಕ್ಟ್ ನಂಬರ್ 10. ಸಾಮಾನ್ಯವಾಗಿ ಮೊಸಳೆಗಳು ಮಾಂಸಾಹಾರಿಗಳು ಎಂಬುದು ನಮಗೆ ಗೊತ್ತಿರುವ ವಿಚಾರ. ಆದರೆ ಸುಮಾರು 70 ವರ್ಷಗಳ ಕಾಲ ಅನ್ನ, ಚಪಾತಿ ಮತ್ತು ದೇವಸ್ಥಾನದ ಪ್ರಸಾದವನ್ನು ತಿಂದು ಬದುಕಿದ್ದ ಮೊಸಳೆ ಕೇರಳದ ಅನಂತಪುರ ದೇವಾಲಯದಲ್ಲಿ ಇತ್ತು. ಅದರ ಹೆಸರು ಬಾಬಿಯಾ. ಅದು ಬದುಕಿರುವವರೆಗೂ ಯಾವ ಭಕ್ತರಿಗೂ ತೊಂದರೆ ಕೊಡದೆ ಕೇವಲ ಸಸ್ಯಾಹಾರ ತಿಂದು ಜೀವಿಸಿ 2022ರಲ್ಲಿ 70 ವರ್ಷ ವಯಸ್ಸಿಗೆ ಸಾವನ್ನಪ್ಪಿತು. ಇದನ್ನ ಆ ಅನಂತ ಪದ್ಮನಾಭ ದೇವಾಲಯದ ರಕ್ಷಕ ಅಂತ ಪರಿಗಣಿಸಿ ದೈವಿಕ ರೂಪವಾಗಿ ಜನಪೂಜಿಸಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಂತಹ ಮತ್ತಷ್ಟು ಫ್ಯಾಕ್ಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.